65ನೇ ರಾಜ್ಯೋತ್ಸವ ಶುಭಾಶಯ ಜಿಲ್ಲೆಯ ಜನತೆ ಹಾಗೂ ರಾಜ್ಯ ಜನತೆಗೆ ಕೋರುತ್ತಾ ಇವತ್ತಿನ ಇದು ಬೆಳಗಾವಿ ಒಂದು ವಿಶೇಷವಾದ ಬೆಳಗಾವಿ ಜಿಲ್ಲೆಯ ಒಂದು ಇವತ್ತು ಕೊರೋನಾ ಇದ್ರೂ ಸಹಿತ ಒಂದು ಕೊರೋನಾ ಮಾರ್ಗಸೂಚಿಯಲ್ಲಿ ಇವತ್ತು ರಾಜ್ಯೋತ್ಸವ ಆಚರಿಸಿದ್ದೇವೆ. ಒಳ್ಳೆಯ ರೀತಿಯಿಂದ ಎಲ್ಲ ಸಹಕಾರ ಕೊಡೋದಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ನೀವೇನು ಕೇಳಿ ಏನು ಸಬ್ಜೆಕ್ಟ್? ಅದನ್ನ ನೀವು ಮಹತ್ ಕೊಟ್ಟರೆ ಅವ್ರು ದೊಡ್ಡದಾಕೈತೆ. ಮಹತ್ ಕೊಡಬೇಡ್ರಿ. ಅದು ಅವ್ರ ರಾಜ್ಯದ ಅವ್ರು ಮಾಡಿದ್ರೆ ನಮ್ಮ ರಾಜ್ಯದ ನಾವು ಮಾಡ್ತೇವೆ ನೋಡಿರಿ. ಅವರು ಶಿವಸೇನೆ ಇರ್ಬೋದು, ಕೆಲವೊಂದು ಸಂಘಟನೆ ಅವ್ರ ಅಜೆಂಡನೇ ಅದೇ. ಅವರು ಅದನ್ನು ಮಾತಾಡಬೇಕು. ಅದಕ್ಕೆ ನಾವು ಮಹತ್ ಕೊಟ್ಟರೆ ಅವ್ರಿಗೆ ಹೆಚ್ಚು ಮಹತ್ ಕೊಟ್ಟಾಗಿದೆ. ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಹಿತ ಕಾಪಾಡಲಿಕ್ಕೆ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಿತ ಕಾಪಾಡಲಿಕ್ಕೆ ಯಾವತ್ತು ಆಗಬೇಕು ನಾವು ಸಿದ್ಧ. ಇಷ್ಟು ನಾವು ಹೇಳ್ಕೊಂಬ ನೋಡಿ. ಅದನ್ನ ಮಹತ್ವ ಕೊಡ್ಬೇಡಿ. ನಾವು ಹೇಳ್ತಿಲ್ಲ ಅವ್ರಿಗೆ ಮಹತ್ವ ಕೊಡ್ಬೇಡ್ರಿ. ಮಹತ್ವ ಕೊಡಿ ಹೆಚ್ಚು ಪಬ್ಲಿಸಿಟಿ ಆಗಿದೆ. ಅದಕ್ಕೆ ಮಹತ್ವ ಬರ್ತಾರೆ. ಅವ್ರ ಮೂಲೆಯಲ್ಲಿ ಬಂದು ಒಂದೆಲ್ಲ ಸಂದರ್ಭದಲ್ಲಿ ಬಂದು ಆಚರಿಸಿ ಹೋಗ್ತಾರೆ. ಅದಕ್ಕೆ ಮಹತ್ವ ಕೊಡ್ಬೇಡಿ. ನಮ್ಮದು ಇವತ್ತು ಒಳ್ಳೆ ರೀತಿಯಿಂದ ಒಂದು ಭರ್ಜರಿಯಾದ ಎಲ್ಲ ಸ್ವಾಗತ ಮಾಡಿ ಎಲ್ಲ ಒಳ್ಳೆ ಕಾರ್ಯಕ್ರಮ. ಅದಕ್ಕೆ ಮಹತ್ವ ಕೊಡ್ರಿ. ನೋಡ್ರಿ ಸುಳ್ಳರಿ ಒಂದು ತಮ್ಮ ಮಾಧ್ಯಮ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲೆ ಹಾಗೂ ಎಲ್ಲರಿಗೂ ಮೊನ್ನೆ ನಡೆದಂಥ ಸಂಗೊಳ್ಳಿ ಮೂರ್ತಿ ಅದು ಮೊದಲು ನಾನೇ ಪತ್ರ ಕೊಟ್ಟಿದ್ದೆ. ಪತ್ರ ಕೊಟ್ಟ ಕಾರಣ ಸರ್ಕಾರ ವಿಳಂಬ ಅದಕ್ಕೆ ಇಟ್ಟಿದ್ರು ಹುಡುಗರು. ಅದಕ್ಕೆ ಸಪೋರ್ಟ್ ಮಾಡಿದ್ವು. ಹಂಗೆ ಕಾನೂನು ಬಾಹಿರ ಹತ್ರ ಇಟ್ಟು ಅದನ್ನು ಸಕ್ರಮ ಆಗೋದು ಸಾಧ್ಯ ಇಲ್ಲ. ಇನ್ನು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಗೋತಾರೆ. ಯಾವುದೇ ಎಲ್ಲ ನೋಡಪ್ಪ, ಅದು ನಮ್ಮ ಮಾಹಿತಿ ಇಲ್ಲ ನೋಡಿ. ನಮ್ಮ ಯುವಕ ಮಿತ್ರರಲ್ಲಿ ಎಲ್ಲ ಸಮಾಜ ಮಿತ್ರರಿಗೆ ಕಾನೂನುಬದ್ಧವಾಗಿ ಒಂದು ಪರ್ಮಿಷನ್ ತಗೊಂಡು ಯಾವ ಪುತ್ರ ಸ್ಥಾಪನೆ ಮಾಡಬೇಕು. ರಾತ್ರೋದು ಇಟ್ಟರೆ ಭಾಳ ದೊಡ್ಡ ಅಪರಾಧ. ಅದಕ್ಕೆ ನಾವು ಜಿಲ್ಲಾಡಳಿತ ಸಹಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರ ಸಮಿತಿ ಅಲ್ಲ, ಪಕ್ಷೇತರ. ನೀವು ಪತ್ರಕರ್ತ ಇಲ್ಲ ನೋಡಿ ಸ್ವಾಮಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ಅವಾಗ ಕಾಂಗ್ರೆಸ್ದ ಹಿಂದಿನ ಸ್ವಲ್ಪ ಅದ. ನಾವು ಈಗ ಬಿಜೆಪಿ ಪಕ್ಷ ಸಿದ್ಧಾಂತ. ಈಗ ನೀವು ಅರವಿಂದ್ ಪಾಟೀಲ್ ಅವರು ಸಮಿತಿಯಲ್ಲಿ ಇಲ್ಲ. ಅವ್ರ ಪಕ್ಷದ ಅತಿ ಶೀಘ್ರ ಬಿಜೆಪಿ ಬರ್ತಾರೆ. ಬಿಜೆಪಿ ಸೇರಿಸ್ಕೋತು ನಾವು ಅತಿ ಶೀಘ್ರದಲ್ಲಿ. ಯಾವ್ದು ನೋಡಿ ಸ್ವಾಮಿ, ನೀವು ಪತ್ರಕರ್ತರಲ್ಲಿ ಹಲವು ಬಾರಿ ಹಲವು ವೇದಿಕೆಯಲ್ಲಿ ಹೇಳಿದ್ದೀನಿ. DC ಬ್ಯಾಂಕ್ ಪಕ್ಷಾತೀತ ಸಹಕಾರ ರಂಗದಲ್ಲಿ ಆ ಪಕ್ಷ ಸೀಮಿತ ಅಲ್ಲ. ಮೊದಲು ನೀವು ತಿಳ್ಕೊಳ್ಳಿ. ಒಳ್ಳೆ ಪದೇ ಕ್ವಶನ್ ಕೇಳೋದು ತಪ್ಪಾಗುತ್ತೆ. ದಯವಿಟ್ಟು ಅದೇ ಹೇಳೋದಲ್ಲ, ರಾತ್ರಿ ಏರಿಸೋದು ಮುಂಜಾನೆ ತೆಗಿಯೋಕ್ಕಿಂತ ದಯವಿಟ್ಟು ಕಾನೂನುಬದ್ಧವಾಗಿ ಮಾಡೋದು ಒಳ್ಳೆಯದು. ನನಗೆ ಅದು ಮಾಹಿತಿ ಇಲ್ಲ. ಅವ್ರಿದ್ರ ಅದನ್ನು ಅವ್ರ ಪಕ್ಷದವ್ರು ಹೇಳಬೇಕು. ಅದನ್ನು ಕಾಂಗ್ರೆಸ್ ಪಕ್ಷದ ಅದನ್ನ ಹೇಳಬೇಕು. ನಾವು ಸರ್ವ ಪಕ್ಷದಲ್ಲಿ ಅವ್ರ ಪಕ್ಷ ಪರವಾಗಿ ಬಂದಂಥ ಪ್ರತಿನಿಧಿಗಳು ಸರ್ಕಾರ ನಿರ್ಣಯಗಳ ಬದ್ಧತೆ ಇರ್ತಾರೆ. ಅವರಿಗೆ ಅವ್ರ ಉತ್ತರ ಅವ್ರು ಹೇಳ್ಬೇಕು, ಅವ್ರ ನಾಯಕರು. ಇಲ್ಲ, ಸುಳ್ಳು. ಸತೀಶ್ ಜಾರಕಿಹೊಳಿ ಅದ್ರ ಕೈ ಹಾಕಿಲ್ಲ. ಸುಳ್ಳು. ಮೊದಲ ಅಂಜಲಿ ನನ್ನ ಕಡೆ ಬರ್ತಿದ್ರು. ನೀನು ಭಾಷಣ ಕಡೆ ಹೋಗ್ರು. ಅವ್ರಿಗೆ ಇಬ್ಬರು ಕೈ ಬಿಡ. ಸತೀಶ್ಗೆ ಹೋದ್ರೆ ಸತೀಶ್ ಜಾರಕಿಹೊಳಿ DC ಬ್ಯಾಂಕ್ ಕೈ ಹಾಕಿಲ್ಲ. ಇಲ್ಲ, ಮೊದಲು ಮಾತಾಡಿದೆ, ಕೇಳಿದ್ರು. ಫಸ್ಟ್ ನೋಡುವ ನಾವು ಅರವಿಂದ್ ಪಾಟೀಲ್ ಮಾಡಬೇಕಾಗುತ್ತೆ. ಕಳೆದ 6 ತಿಂಗಳ ಹಿಂದೆ ಹೇಳಿದ್ದೆ ನಾನು. ಈಗೆಲ್ಲ 6 ತಿಂಗಳ ಹಿಂದೆ ಹೇಳಿದ್ದೆ ನಾನು. ಅವ್ರು ಬಂದಿದ್ರು. ಸರ್, ಅವರು ಸೌದಿ ಮನುಷ್ಯರು, ನೀವು ನನಗೆ ಮಾಡ್ಬೇಕಂತ. ಸೌದಿಗೂ ಸಂಬಂಧ ಇಲ್ವಾ? ಅರವಿಂದ್ ಪಾಟೀಲ್ ನಮ್ಮ ಮನುಷ್ಯ, ನಾವು ಮುಂದೆ ಮಾಡಬೇಕಾಗುತ್ತೆ. 6 ತಿಂಗಳು ಹೇಳಿದ್ದೆ. ಇಲ್ಲ, ಸುಳ್ಳು. ಸತಿ ಬೆಂಬಲ ಇಲ್ಲ. ಇದು ನಮಗೆ ಹೇಳ್ತಾರಲ್ಲ ಅವರು ಕಾಂಗ್ರೆಸ್ ಪಕ್ಷದ ಒಂದು 4 ಜನ ಈಗಾಗಲೇ ನಮ್ಮ ಈ ಪೆನಲ್ಲಿ ಅವ್ರದಾಗಿರು. ಅವರು ಮಾಡ್ಬೋದಿತ್ತಲ್ಲ. ನಮ್ಮ ಸಹಕಾರ ಇಲ್ಲ. ಥ್ಯಾಂಕ್ ಯು.